ನೋಡಿ ಕ್ವಶನ್ನು. ಸಪೋಸ್ ದಟ್ 10, 12, 16, 19 is a sample taken from a normal population with variance 6.25. Find a 95% ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ದ ಪಾಪ್ಯುಲೇಷನ್ ಮೀನ್. ನೋಡಿ ಇದನ್ನ ಯಾವ ಥರ ಮಾಡೋದು. ನಿಮಗೆ ಈ ಥರ ಎಕ್ಸ್ ಐ ಕೊಟ್ಟವ್ರೆ 10, 12, 16, 19. ಇದರಲ್ಲಿ ನಿಮ್ಗೆ ಎನ್ನು ಮತ್ತು ಎಕ್ಸ್ ಬಾರ್ ಸಿಗುತ್ತೆ. ಎನ್ ಎಷ್ಟು 1, 2, 3, 4 ಇದು ಸ್ಯಾಂಪಲ್ ಸೈಜು. ಇದನ್ನು ಬರಿಬೇಕು ಅಂತಲೇ ಏನಿಲ್ಲ. ಆಮೇಲೆ ಎಕ್ಸ್ ಬಾರ್ ಅಂದರೆ ಇದನ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 10 + 12 + 16 + 19 ಡಿವೈಡೆಡ್ ಬೈ 4 ಮಾಡಬೇಕು. 10 + 12 + 16 + 19 ಡಿವೈಡ್ ಬೈ 4 14.27. ಇಲ್ಲಿ ನೋಡಿ ಅವ್ರು ಕ್ವಶನ್ ಕೇಳಿರೋದು ಫೈಂಡ್ ದ 95% ಕಾನ್ಫಿಡೆನ್ಸ್ ಲಿಮಿಟ್. ಈಗ ನೋಡಿ 95% ಕಾನ್ಫಿಡೆನ್ಸ್ ಲಿಮಿಟ್ಗೆ ಫಾರ್ಮುಲಾ ಬಂದು ಮ್ಯೂ ಈಸ್ ಈಕ್ವಲ್ ಟು ಪಾಪ್ಯುಲೇಷನ್ ಮೀನ್ಗೆ 95% ಕಾನ್ಫಿಡೆನ್ಸ್ ಲಿಮಿಟ್ಸ್ ಬಂದು ಎಕ್ಸ್ ಬಾರ್ ± 1.96 ಸಿಗ್ಮಾ ಬೈ √10. ಅದೇ 90% ಕೇಳಿದ್ರೆ 1.645. ಅದೇ 99% ಹೇಳಿದ್ರೆ 2.58. 3 ವ್ಯಾಲ್ಯೂ ನಾವು ಇಟ್ಕೋಬೇಕು. 90%ಗೆ 1.96 ಇಲ್ಲಿ ಬರೀಬೇಕು. ಇದು 95%ಗೆ 90%ಗೆ 1.645. ಇಲ್ಲಿ ಫಾರ್ಮುಲೆಯಲ್ಲಿ 1.96 ಇದೆಯಲ್ಲ, ಅಲ್ಲಿ 1.645 ಬರುತ್ತೆ. 99%ಗೆ 2.58 ಬರುತ್ತೆ, ಅಥವಾ 2.57 ಒಂದೊಂದು ಸತಿ ಯೂಸ್ ಮಾಡಿ. 2.58 ಯೂಸ್ ಮಾಡಿ. ಅರ್ಥ ಆಗ್ತಿದೆಯಾ? ಈಗ ನೋಡಿ, ಇದು ಫಾರ್ಮುಲಾ. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಫೈಂಡ್ ಮಾಡ್ಕೊಳ್ಳಿ ಎಕ್ಸ್ ಬಾರು. ಈಗ ಅವರೇ ಕೊಟ್ಟಿದ್ದಾರೆ, ಇದು ವೇರಿಯನ್ಸ್ ಕೊಟ್ಟಿದ್ದಾರೆ. ವೇರಿಯನ್ಸ್ ಅಂದರೆ ಸಿಗ್ಮಾ ಸ್ಕ್ವೇರ್ ಅಂತ. ಅರ್ಥ ಆಗ್ತಿದೆಯಾ? ಇದು ದೇರ್ಫೋರ್ ಸಿಗ್ಮಾ ಈಸ್ ಈಕ್ವಲ್ ಟು, ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು ಅಂದರೆ ಸ್ಕ್ವೇರ್ ರೂಟ್ ಆಫ್ ಮಾಡಬೇಕು. ಸ್ಕ್ವೇರ್ ರೂಟ್ ಆಫ್ 6.25 ದಟ್ ಈಸ್ 2.5. ಸಿಗ್ಮಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 2.5. ಹೀಗೆ ಇಲ್ಲೇನು ಬರೀಬೇಕು? ಫಾರ್ 95% ಕಾನ್ಫಿಡೆನ್ಸ್ ಇಂಟರ್ವಲ್ ನ್ಯೂ ಫಾರ್ಮುಲಾ ಒಂದು ಎಕ್ಸ್ ಬಾರ್ ± 1.96 ಇಂಟು ಸಿಗ್ಮಾ ಬೈ √10. ಈಗ ನ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಅಂದರೆ ಏನು? 14.25 ± 1.96. ಸಿಗ್ಮಾ ಬಂದು 2.5. ರೂಟ್ ಆಫ್ ಎನ್ ಅಂದರೆ 4. ನಾನು ನೀಟಾಗಿ ಕ್ಯಾಲ್ಸಿ ಕೊಡಿದ್ವಿ. 14.25. ಇಲ್ಲೇನು ಮಾಡಬೇಕು? ಒಂದು ಸತಿ ಮೈನಸ್ ಹೊಡಿಬೇಕು. ಒಂದು ಕೆಲಸ ಮಾಡಿ, ಫಸ್ಟ್ ಇದನ್ನ ಮಾಡ್ಕೊಳ್ಳೋಣ. 1.96 ಇಂಟು 2.5 ಡಿವೈಡ್ ಬೈ √4. ಮ್ಯೂ ಈಸ್ ಈಕ್ವಲ್ ಟು 14.25 ± 2.45. ಇಲ್ಲೇನು ಮಾಡಬೇಕು? ಫಾರ್ 95% the confidence interval for mu ಅಂತ ಬರೆದು ಲೈಸ್ ಬಿಟ್ವೀನ್ ಅಂತ ಬರ್ಕೊಳ್ಳಿ. ಲೈಸ್ ಬಿಟ್ವೀನ್ ಇಲ್ಲಿ ನೋಡಿ, ಇದು ಒಂದು ಸತಿ ಮೈನಸ್ ಹೊಡಿತು, ಒಂದು ಸತಿ ಪ್ಲಸ್ ಹೊಡಿತು. 14.25 -
6.45 11.8 to plus 40 16.7 ಇದು ಕಾನ್ಫಿಡೆನ್ಸ್ ಲಿಮಿಟು 11.8 16.7 ಬರುತ್ತೆ. ಈಗ ನೋಡಿ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಸಪೋಸ್ ದಟ್ 10, 12, 16, 19 is a sample taken from a normal population with variance 6.25 find 95%. ಇಲ್ಲಿ ನೋಡಿ ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ಬಂದರೆ ಇದು ಫಾರ್ಮುಲಾ ಫಾರ್ ಮೀನ್ ಅಂತ ಬಂದರೆ ಮ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 95%ಗೆ 1.96 ಸಿಗ್ಮಾ ಬೈ ರೂಟ್ ಎನ್. ಅದೇ 90% ಇದೆ ಎಕ್ಸ್ ಬಾರ್ ಪ್ಲಸ್ ಮ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 1.645 ಸಿಗ್ಮಾ ಬೈ ರೂಟ್ ಎನ್. ಅದೇ 99% ಇದ್ದರೆ ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 2.58 ಸಿಗ್ಮಾ ಬೈ ರೂಟ್ ಎನ್. ಇಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಲಿಮಿಟ್ಸ್ ಬೇಕು ಅಂದರೆ ಸಿಗ್ಮಾ ಬೇಕು, ಎನ್ ಬೇಕು, ಎಕ್ಸ್ ಬಾರ್. ಈ ಡೇಟಾ ಕೊಡ್ತಾರಲ್ಲ ಅಲ್ಲಿ ನಿಮಗೆ ಎನ್ ಮತ್ತು ಎಕ್ಸ್ ಬಾರ್ ಸಿಗ್ಬಿಡುತ್ತೆ. ಎನ್ ಅಂದರೆ ಸ್ಯಾಂಪಲ್ ಸೈಜು 1, 2, 3, 4. ಎಕ್ಸ್ ಬಾರ್ ಅಂದರೆ ಇದು ಸ್ಯಾಂಪಲ್ ಮೀನ್. ಎಕ್ಸ್ ಬಾರ್ ಇದನ್ನ ಆ್ಯಡ್ ಮಾಡಿ ಡಿವೈಡ್ ಬೈ 4 ಮಾಡಬೇಕು. ವೇರಿಯನ್ಸ್ ಕೊಟ್ಟಿದ್ದಾರೆ 6.25 ಅಂದರೆ ಸಿಗ್ಮಾ ಸ್ಕ್ವೇರ್ ಇಸ್ 6.25. ಸಿಗ್ಮಾ ಇಸ್ ರೂಟ್ ಆಫ್ 6.25 ಅಂದರೆ 2.5. ಫಾರ್ 95% ಆಫ್ ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ಬರ್ತು. ಮ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 1.96 ಸಿಗ್ಮಾ ಬೈ ರೂಟ್ ಎನ್ ಬರೀರಿ. ಮ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಇಸ್ 14.25 ಪ್ಲಸ್ ಆರ್ ಮೈನಸ್ 1.96 ಸಿಗ್ಮಾ ಇಸ್ 2.5 ಡಿವೈಡ್ ಬೈ ರೂಟ್ 4. ಮ್ಯೂ ಇಸ್ ಈಕ್ವಲ್ ಟು ಇದನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆಮೇಲೆ ಒಂದು ಸತಿ ಫಾರ್ 95% ದ ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ಮ್ಯೂ ಲೈಸ್ ಬಿಟ್ವೀನ್ ಅಂತ ಬರೆದು ಇದನ್ನ ಒಂದು ಸತಿ ಮೈನಸ್ ಮಾಡಬೇಕು. ಮೈನಸ್ ಮಾಡಿದ್ರೆ ನಿಮಗೆ 11.8 ಸಿಗುತ್ತೆ. ಇನ್ನೊಂದು ಸತಿ ಪ್ಲಸ್ ಮಾಡಬೇಕಷ್ಟೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.